कर्नाटक प्रदेश काँग्रेस युवक विंगचे सरचिटणीस राहुल जारकिहोळी यांनी डीसीसी बँक निवडणुकीसंदर्भात अद्याप कोणतीही चर्चा झाली नसल्याचे स्पष्ट केले आहे. बेळगावमध्ये पत्रकारांशी संवाद साधताना जारकिहोळी म्हणाले, सध्या मी पक्ष आणि वडिलांनी सोपवलेल्या जबाबदाऱ्यावर लक्ष केंद्रित करत आहे. डीसीसी बँक निवडणुकीसंदर्भात माझ्याशी ना वडिलांनी ना इतर कोणत्याही नेत्यांनी अद्याप चर्चा केलेली नाही. मात्र संधी मिळाल्यास निवडणुकीचा नक्की विचार करेन, असेही त्यांनी यावेळी स्पष्ट केले. या वक्तव्यामुळे आगामी निवडणुकीत त्यांची भूमिका काय असेल याबाबत राजकीय वर्तुळात उत्सुकता निर्माण झाली आहे. ಇನ್ನೂ ಅಂತ ಯಾವುದೇ ರೀತಿ ಅದರ ಚರ್ಚೆ ತಂದೆಯವ್ರ ಜೊತೆ ಆಗಿರ್ಬೋದು, ನಾವು ಯಾರ ಜೊತೆ ಕೂಡ ಮಾಡಿಲ್ಲ. ಅದಕ್ಕೆ ಮುಂದಿನ ದಿನ ಅದು ನೋಡೋಣ ಯಾವ ರೀತಿ ಆಗುತ್ತೆ. ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ ತಂದೆಯವರು. ಇನ್ನು ತಂದೆಯವ್ರ ಜೊತೆ ಆಗಿರ್ಬೋದು, ಯಾರ ಜೊತೆನೇ ಆದಂಥ ಚರ್ಚೆ ಇನ್ನೂ ಆಗಿಲ್ಲ. ಆಕ್ಟಿವ್ ಆಗಿದ್ದಾರೆ ಇಲ್ಲ, ನಾವು ನಮ್ಮ ಪಾರ್ಟಿ ಸಂಘಟನೆ ಆಗಿರ್ಬೋದು, ನಮ್ಮ ಕೆಲಸ ನಾವು ತಂದೆಯವ್ರು ಕೊಟ್ಟ ಜವಾಬ್ದಾರಿ ನಾವು ಕೂಡ ಮಾಡ್ತೇವೆ. ಮೊದಲಿನ ಥರ ಸುಮಾರು 3-4 ವರ್ಷಗಳಿಂದ ನಾವು ಈ ಕ್ಷೇತ್ರದಲ್ಲಿ ಬಂದಾಗ ಕಂಟಿನ್ಯೂಸ್ ನಾವು ಆ್ಯಕ್ಟಿವ್ ಆಗಿನೇ ಮಾಡ್ತೇವೆ. ಒಂದು ವೇಳೆ ಅವಕಾಶ ಸಿಕ್ಕರೆ ಇಲ್ಲ, ಅದು ನೋಡಿ ಅವಕಾಶ ಸಿಗ್ಬೇಕಲ್ಲ, ಅವಕಾಶ ಸಿಕ್ಕಾಗ ನೋಡೋದು. ಮೀಟಿಂಗ್ ಅದು ಮಾಡಿದ್ರಿ ಧರ್ಮದ ಬಂದ ಮೀಟಿಂಗ್ ಮಾಡಿದ್ರಿ. ಹಾಂ, ಅವಾಗ ಮತ್ತು ಬೆಳಗಾವಿ ತಾಲೂಕದ ಸಂಬಂಧಪಟ್ಟಂಥ ಇದು ನಡೆಯಿತು. ಮತ್ತು ಬೆಳಗಾವಿ ತಾಲೂಕದಲ್ಲಿ ನಮ್ಮ ಯಮಕಂಡಿ ಮತಕ್ಷೇತ್ರ ವ್ಯಾಪ್ತಿ ಕೂಡ ಸುಮಾರು ಸೊಸೈಟಿಗಳು ಬರ್ತವೆ. ಅವರು ಕೂಡ ಅಲ್ಲಿ ಎಲ್ಲ ಸೇರ್ಕೊಂಡಿದ್ರು. ಅವರು ಮತ್ತು ಆಹ್ವಾನ ಕೊಟ್ಟಾಗ ನಾವು ಕೂಡ ಅವ್ರು ಬರ್ರಿ ಅಂತಂದಿದ್ರು. ಅದಕ್ಕೆ ಅಲ್ಲಿ ಅದರಲ್ಲಿ ನಾವು ಭಾಗವಹಿಸಿದ್ವಿ.